ಶನಿಯ ಪರಿವರ್ತನಾ ಯೋಗದ ಒಂದು ದೋಷ ಪರಿಹಾರಾರ್ಥವಾಗಿ ಎಲ್ಲ ಒಂದು ಲೋಕ ಕಲ್ಯಾಣಾರ್ಥವಾಗಿ ಜನ ಕಲ್ಯಾಣಾರ್ಥವಾಗಿ ಇವತ್ತು ಶನಿ ಹೋಮವನ್ನ ಮಾಡಿದ್ದೀವಿ. ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗ್ರಹಿ ಧನಂ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಯಿ ದೇವಸ್ಥಾನ. ಈ ದೇವಸ್ಥಾನ ಆಗಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಗಣಿ ಹೋಬಳಿ ಆನೇಕಲ್ ತಾಲೂಕು ಶಿವನಹಳ್ಳಿ ದಾಖಲೆ ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿದೆ. ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗ್ರಹಿ ಧನಂ. ವೀಕ್ಷಕರೇ, ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಯಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ₹1 ಕಾಯಿನನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಕೊಡುತ್ತಾರೆ. ಈ ಪ್ರಸಾದ ರೂಪದಲ್ಲಿ ಕೊಡುವ ₹1 ಕಾಯಿನನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ಅದೃಷ್ಟ ಬರುತ್ತದೆ, ಧನಪ್ರಾಪ್ತಿಯಾಗುತ್ತದೆ, ಮಾಡುವ ಕೆಲಸಗಳಲ್ಲಿ ಜಯ ಸಿಗುತ್ತದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂದಬಹುದು, ನೀವು ಅಂದುಕೊಂಡ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತದೆ. ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗ್ರಹಿ ಧನಂ. ಇವತ್ತು ವಿಶೇಷವಾಗಿ ಮಾರ್ಚ್ 29ನೇ ತಾರೀಕು 2025 ಶನಿಯು ತನ್ನ ಕಕ್ಷೆಯಿಂದ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದಂತಹ ಶುಭ ಪರ್ವ ದಿನ ಇವತ್ತು. ಆ ಉದ್ದೇಶದಿಂದ ನಮ್ಮ ಒಂದು ಕುಬೇರ ವಾರ್ತಾಳಿ ದೇವಸ್ಥಾನದ ಒಂದು ಸಾನ್ನಿಧ್ಯದಾನದಲ್ಲಿ ನಮ್ಮ ಸಂಸ್ಥಾನದಲ್ಲಿ ನಮ್ಮ ದೇವಸ್ಥಾನದ ಆವರಣದಲ್ಲಿ ಇವತ್ತು ಶನಿಯ ಪರಿವರ್ತನಾ ಯೋಗದ ಒಂದು ದೋಷ ಪರಿಹಾರಾರ್ಥವಾಗಿ ಎಲ್ಲ ಒಂದು ಲೋಕ ಕಲ್ಯಾಣಾರ್ಥವಾಗಿ ಜನ ಕಲ್ಯಾಣಾರ್ಥವಾಗಿ ಇವತ್ತು ಶನಿ ಹೋಮವನ್ನು ಮಾಡಿದ್ದೀವಿ. ಈ ಶನಿ ಹೋಮ ಮಾಡೋದ್ರಿಂದ ವಿಶೇಷವಾಗಿ ಏನೆಲ್ಲ ಆಗುತ್ತೆ ಅಂತಂದರೆ, ನಮ್ಮ ಒಂದು ಜಾತಕ ರೀತಿಯಲ್ಲಿ 4ನೇ ಮನೆ 8ನೇ ಮನೆ 6, 8, 12ನೇ ಮನೆಯಲ್ಲಿ ಶನಿಯು ಪ್ರವೇಶ ಆದಾಗ ನಮಗೆ ನಾನಾ ರೀತಿಯಾದಂತಹ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ಕೊಡ್ತಾ ಹೋಗ್ತಾನೆ. ಅದರಲ್ಲೂ ಕೂಡ ಚತುರ್ಥದಲ್ಲಿ ಶನಿ ಇದ್ದಾಗ ಕೆಲಸಗಳು ಅರ್ಧಂಬರ್ಧ ಆಗ್ತಾ ಹೋಗುತ್ತೆ. 8ನೇ ಮನೆಯಲ್ಲಿ ಶನಿ ಇದ್ದಾಗ ನಷ್ಟವನ್ನು ಸೂಚನೆ ಮಾಡ್ತಾನೆ. 6ನೇ ಮನೆಯಲ್ಲಿ ಶನಿ ಇದ್ದಾಗ ವಿಶೇಷವಾಗಿ ಒಂದು ರೀತಿ ಏನು ಹೇಳ್ತಾನೆ ಅಂದರೆ ಶತ್ರುವನ್ನು ನಾಶನೂ ಮಾಡ್ತಾನೆ, ಅದೇ ರೀತಿ ಶತ್ರುಗಳನ್ನು ಕೂಡ ಉತ್ಪತ್ತಿ ಕೂಡ ಮಾಡ್ತಾನೆ. 12ನೇ ಮನೆಯಲ್ಲಿ ಶನಿ ಇದ್ದಾಗ ವ್ಯಯವನ್ನು ಅಂದರೆ ನಾವು ಸಂಪಾದನೆ ಮಾಡಿದ್ದೆಲ್ಲವನ್ನು ಕೂಡ ಯಾವುದೋ ಒಂದು ರೀತಿಯಾಗಿ ನಮಗೆ ನಷ್ಟವನ್ನೇ ಕೊಡ್ತಾ ಇರ್ತಾನೆ, ನಷ್ಟವನ್ನು ಮಾಡೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ನಮ್ಮ ಹಿಂದೆ ಇರೋರೇ ಹಿತೈಷಿಗಳೇ ನಮಗೆ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಆ ಒಂದು ದೋಷ ಪರಿಹಾರಾರ್ಥವಾಗಿ ಈ ದಿನ ಒಂದು ನಮ್ಮ ಒಂದು ಪುಣ್ಯಕ್ಷೇತ್ರದಲ್ಲಿ ದಿವ್ಯ ಕ್ಷೇತ್ರದಲ್ಲಿ ಶನಿಯ ಶಾಂತಿಯನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಸುಲಲಿತವಾಗಿ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆದಿದೆ. ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ವಿಶೇಷವಾಗಿ ಧನ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ಈ ಒಂದು ದಿನ ವಿಶೇಷ ಹೋಮವನ್ನು ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಭಾರದ್ವಾಜ್ ಅಂತ. ಇವತ್ತು ವಿಶೇಷವಾದಂಥ ಒಂದು ದಿನ. ನಾವು ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಇದು ಕುಬೇರ ಮಹಾಲಕ್ಷ್ಮಿ ದೇವಾಲಯ ಅಂತ. ಇದು ಕರಿಯಪ್ಪನ ದೊಡ್ಡಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಇದು ಕರಿಯಪ್ಪನ ದೊಡ್ಡಿ. ನೀವು ನೋಡ್ತಾ ಇರುವ ಹಾಗೆ ಕುಬೇರ ಮಹಾಲಕ್ಷ್ಮಿ 7 ಅಡಿ ಮೂರ್ತಿ. ಇದು 7 ಅಡಿ ಮೂರ್ತಿನ ನಾವು ಇದು ತಿರುವನಂತಪುರಮಿಂದ ಮಾಡಿಸ್ಕೊಂಡು ಬಂದಿದ್ದೀವಿ ನಾವು ಇದನ್ನು. ನೀವು ನೋಡ್ತಾ ಇರುವಾಗ ಇದು ಕರಿಶಿಲೆ. ಆ ಅಮ್ಮನವ್ರನ್ನ ನೋಡ್ತಾ ಇದ್ದರೆ ಆ ಮಹಾತಾಯಿನೇ ಎದ್ದು ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ವಿಶೇಷ ಏನಪ್ಪ ಅಂತಂದರೆ ಇವತ್ತು ಶನಿ ಜಯಂತಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮನಮಾಮಿ ಶನೇಶ್ವರಂ. ಸೊ ಎಲ್ಲರಿಗೂ ಶನಿ ಚೇಂಜ್ ಆಗ್ತಾ ಇದ್ದಾನೆ. ಸೊ ಹಾಗಾಗಿ ಆ ಶನಿ ಮಹಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಇಲ್ಲಿ ಇವತ್ತು ಹಲವು ಕಾರ್ಯಕ್ರಮಗಳನ್ನ ಅನುಯೋಜನೆ ಮಾಡಿದ್ವಿ. ಅದರಲ್ಲಿ ಹೋಮ ಹವನ ಮತ್ತು ಅಮ್ಮನವರಿಗೆ ಅಭಿಷೇಕ ಎಲ್ಲವನ್ನು ಮಾಡಿ ಇವಾಗ ಪ್ರಸಾದವನ್ನು ಭಕ್ತರು ತೆಗೆದುಕೊಂಡಿದ್ದಾರೆ. ಹಾಗೂ ವಿಶೇಷ ಇನ್ನೇನು ಅಪ್ಪ ಅಂತಂದ್ರೆ ಇಲ್ಲಿ ಕರಂಗುಲಿ ಮಾಲೆಯನ್ನು ನಾವು ಇಲ್ಲಿ ಅಮ್ಮನವ್ರನ್ನ
ಸಂಕಲ್ಪ ಮಾಡಿ ನಾವು ಅವರಿಗೆ ಅವರ ಭಕ್ತಾದಿಗಳ ಅವರ ಏನು ತೊಂದರೆಗಳಿದೆ ಅವನ್ನೆಲ್ಲ ನಾವು ಅಮ್ಮನವರ ಪಾದದಡಿ ಇಟ್ಟು ಅವರಿಗೆ ಆ ಕರಂಗುಲಿ ಮಾಲೆಯನ್ನು ಅವರ ಹೆಸರು, ನಾಮ, ಗೋತ್ರ ಎಲ್ಲವನ್ನು ಹೇಳಿ ಸಂಕಲ್ಪ ಮಾಡಿಸಿ ಅವರಿಗೆ ಕರಂಗುಲಿ ಮಾಲೆಯನ್ನು ನಾವು ಇಲ್ಲಿ ವಿತರಣೆ ಮಾಡ್ತೀವಿ. ಸೊ ಈ ಕರಂಗುಲಿ ಮಾಲೆ ಹಾಕೊಳ್ಳೋದಪ್ಪ ಏನಕ್ಕೆ ಹಾಕೋಬೇಕು ನಾವು ಅಂತಂದರೆ, ನಿಮಗೆ ಯಾವುದೇ ವಿಧವಾದ ಹಣಕಾಸಿನ ತೊಂದರೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ಆಮೇಲೆ ನಿಮ್ಗೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಮಗೆ ಏಳಿಗೆ ಆಗ್ತಾಯಿಲ್ಲ, ವ್ಯಾಪಾರ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತಂದರೆ ಈ ಕರಂಗುಲಿ ಮಾಲೆಯನ್ನು ಧರಿಸಿದರೆ ನಿಮಗೆ ಖಂಡಿತ ಅದರಲ್ಲಿ ಯಶೋ ಅಭಿವೃದ್ಧಿ ಖಂಡಿತ ಆಗೇ ಆಗುತ್ತೆ. ಸೊ ಹಾಗಾಗಿ ತಾವುಗಳಲ್ಲಿ ಎಲ್ಲರೂ ಈ ಕರಿಯಪ್ಪನ ದೊಡ್ಡಿ ಗ್ರಾಮಕ್ಕೆ ಬಂದು ಕುಬೇರ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಮ್ಮನವರ ಕೃಪಾಶೀರ್ವಾದ ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಈ ವಿಗ್ರಹ ನೋಡ್ತಾ ಇರೋ ವಿಗ್ರಹ ಬಂದು ಮಹಾಲಕ್ಷ್ಮಿ, ಕುಬೇರ ಮಹಾಲಕ್ಷ್ಮಿ ವಿಗ್ರಹ ಇದು. ಇಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಕುಬೇರ ಮಹಾಸ್ವಾಮಿನೂ ಬರ್ತಾನೆ. ಈ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಈ ಒಂದು 7 ಅಡಿ ವಿಗ್ರಹ, ಜೊತೆಯಲ್ಲಿ ನಾರಾಯಣನೂ ಹೃದಯದಲ್ಲಿದ್ದಾನೆ, ಜೊತೆಯಲ್ಲಿ ಅಮ್ಮನವರ ಎರಡೂ ಕೈಗಳಲ್ಲೂ ಕೂಡ ಅಭಯಾಸ್ತಗಳಲ್ಲೂ ಕೂಡ ಯಂತ್ರಗಳನ್ನು ಮಾಡಿಸಿದ್ದೀವಿ. ಆ ತಾಯಿಯೇ ತನ್ನ ಮೂಲ ವಿಗ್ರಹವನ್ನು, ಮೂಲ ವಿರಾಟನ್ನು ತಾನೇ ಬರೆದು ಹೀಗೆ ಬೇಕು ನನಗೆ, ಹೀಗೆ ಈ ರೀತಿಯೇ ಇಷ್ಟೇ ಅಡಿ ಉದ್ದ ಇರಬೇಕು, ಇಷ್ಟೇ ಅಗಲ ಇರಬೇಕು, ಇಷ್ಟೇ ನೋಡಿ. ನಮ್ಮ ಗರ್ಭಗುಡಿ ಕೂಡ ತುಂಬ ದೊಡ್ಡದಾಗೆ ಆಗಿದೆ. ಇದೆಲ್ಲ ಕೂಡ ಅಮ್ಮನವರೊಂದು ಇಚ್ಛೆನೆ. ಬೇರೆ ಕಡೆಯೆಲ್ಲ ನೀವು ಗರ್ಭಗುಡಿ ನೋಡ್ಬೋದು, ಸಣ್ಣ ಸಣ್ಣದಾಗಿ ಮಾಡಿಸಿರ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ತಾಯಿಯೇ 11 ಅಡಿ ಉದ್ದದಲ್ಲಿ ಮಾಡಿಸ್ಕೊಂಡು, 13 ಅಡಿ ಉದ್ದ ಇದೆ ಇದು 11 ಅಡಿ ಅಗಲ, ಉದ್ದ 13 ಅಡಿ ಇದೆ. ಅಂದರೆ ಬೃಹದಾಕಾರವಾಗಿ ಈ ಒಂದು ಇದನ್ನು ತಾಯಿಯೇ ಮಾಡಿಸ್ಕೊಂಡಿದ್ದಾಳೆ. ಹಾಗಾಗಿ ಈ ಒಂದು ಕ್ಷೇತ್ರ ವಿಶೇಷವಾದದ್ದು. ಈ ಕ್ಷೇತ್ರಕ್ಕೆ ಪ್ರತಿ ದಿನ ಕೂಡ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರಗಳು ವಿಶೇಷವಾದ ಪೂಜೆ ಇರುತ್ತೆ, ವಿಶೇಷವಾಗಿ ಅಭಿಷೇಕ ಮಾಡ್ತೀವಿ. ಒಂದು ಸತಿ ನೀವು ಬಂದಾಗ ಈ ಒಂದು ಪ್ರದೇಶವನ್ನು ನೋಡಿದರೆ ನಿಮಗೆ ಒಂಥರ ಖುಷಿ ಅನಿಸುತ್ತೆ. ರಮಣೀಯವಾದಂತಹ ಸ್ಥಳ. ಇಲ್ಲಿ ಬಂದು ನಿಂತ್ಕೊಂಡಿದ ತಕ್ಷಣ ನಮ್ಮ ಆಯಾಸ ಎಲ್ಲ ಪರಿಹಾರ ಆಗೋಗುತ್ತೆ. ಆ ರೀತಿಯಾದಂತಹ ಒಂದು ಸುಂದರ ತಾಣ ಇದು. ಇಲ್ಲಿಗೆ ಸಾಕಷ್ಟು ಜನ ಈಗಾಗಲೇ ಬರ್ತಿದ್ದಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ಬನ್ನಿ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಒಂದು ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ. ಯಾರಿಗೆಲ್ಲ ಏನೇನು ತಮ್ಮ ಮನೋವಾಂಛೆಗಳಿದೆ, ಇಲ್ಲಿ ವಿಶೇಷವಾಗಿ ಏನು ಅಂದರೆ ಧನ ಮೂಲಂ ಇದಂ ಜಗತ್ ಅಂತ ಆಗಲಿ ಹೇಳ್ದಂಗೆ, ದುಡ್ಡಿಗೆ ಸಮಸ್ಯೆ ಇರೋರು ಈ ಒಂದು ಕ್ಷೇತ್ರಕ್ಕೆ ಬನ್ನಿ. ವ್ಯಾಪಾರಸ್ಥರು, ವ್ಯಾಪಾರ ಅಭಿವೃದ್ಧಿ ಆಗ್ತಿದೆ. ಮತ್ತು ಏನೆಲ್ಲ ಸಂಕಷ್ಟದಿಂದ, ಋಣರೋಗ ದಾರಿದ್ರ್ಯದಿಂದ ಬಳಲ್ತಿದ್ದೀರ ಅವರಿಗೆಲ್ಲ ಕೂಡ ಈ ಒಂದು ಕ್ಷೇತ್ರ ಒಂದು ವರದಾನವೇ ಆಗಿದೆ ಅಂತ ಹೇಳ್ಬೋದು. ಬಂದು ಒಂದು ಬಾರಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ.
ವೀಕ್ಷಕರೇ, ನೀವು ಕೂಡ ಒಮ್ಮೆ ಕುಬೇರ ಮಹಾಲಕ್ಷ್ಮಿ ಹಾಗೂ ಪಾತಾಳ ವಾರಾಹಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.